ಆನೇಕಲ್ ತಾಲೂಕಿನ ಹೆಬ್ಗೋಡಿ ನಗರಸಭೆ ವ್ಯಾಪ್ತಿಯ ಕಾಮಸಂದ್ರ ಗ್ರಾಮದಲ್ಲಿ ಗ್ರಾಮಸ್ಥರ ಸಹಯೋಗದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 134ನೇ ವರ್ಷದ ಜನ್ಮ ದಿನಾಚರಣೆಯನ್ನು ಅತ್ಯಂತ ವಿಜೃಂಭಣೆಯಿಂದ ಆಚರಿಸಲಾಯಿತು. ಇನ್ನು ಇದೇ ಸಂದರ್ಭದಲ್ಲಿ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಲಾಯಿತು. ಇನ್ನು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 134ನೇ ಜನ್ಮ ದಿನಾಚರಣೆ ಅಂಗವಾಗಿ ರಸಮಂಜರಿ ಕಾರ್ಯಕ್ರಮ ಹಾಗೂ ಅನ್ನದಾಸೋಹ ಅರವಂಟಿಕೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಇನ್ನು ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಯುವ ಮುಖಂಡರಾದ ಕಾಮಸಂದ್ರ ಚೇತನ್, ಅನಂತ್, ನಗರದ ಸದಸ್ಯರಾದ ಕೃಷ್ಣಪ್ಪ, ಕೆಎಸ್ ಬಾಬು, ಮಂಜುನಾಥ್, ಬುಲೆಟ್ ರಾಜು, ಅಶೋಕ್, ಮುನಿರಾಜು, ಪುರುಷೋತ್ತಮ್, ಪಟಾಸ್ ರವಿ, ಉಮೇಶ್, ಮೌನೇಶ್, ವಿನಯ್, ನಿಖಿಲ್, ಟಿ ಕಿಶೋರ್ ಮತ್ತು ಗ್ರಾಮದ ಮುಖಂಡರು ಹಾಗೂ ಅಂಬೇಡ್ಕರ್ ಅನುಯಾಯಿಗಳು ಭಾಗವಹಿಸಿದ್ರು. ವಂದನೆ ನಿನಗೆ ವಂದನೆ ಬಾಬಾ ಅಂಬೇಡ್ಕರ ನಿನಗೆ ವಂದನೆ. ಶೋಷಣೆಗಳ ಕುಣಿತದಿಂದ ಮುಗಿದು ನಿಂತವರೇ, ನಿಂತೆ ಹೋದ ಮನಗಳನ್ನು ಎಚ್ಚರಿಸಿದ ನೀನೇ. ಶೋಷಣೆಗಳ ಕುಣಿತದಿಂದ ಹಿಡಿದು ನಿಂತವರೇ, ನಿಂತೆ ಹೋದ ಮನಗಳನ್ನು ಎಚ್ಚರಿಸಿದ ನೀನೇ. ವಂದನೆ ವಂದನೆ ನಿನಗೆ ವಂದನೆ ಬಾಬಾ ಅಂಬೇಡ್ಕರ ನಿನಗೆ ವಂದನೆ. ವಂದನೆ ವಂದನೆ ನಿನಗೆ ವಂದನೆ ಬಾಬಾ ಅಂಬೇಡ್ಕರ ನಿನಗೆ ವಂದನೆ. ವಂದನೆ ವಂದನೆ ನಿನಗೆ ವಂದನೆ ಬಾಬಾ ಅಂಬೇಡ್ಕರ ನಿನಗೆ ವಂದನೆ. ವಂದನೆ ವಂದನೆ ನಿನಗೆ ವಂದನೆ. ದಲಿತ ಜನಕ್ಕೆ ಬೆಳಗಾಯಿತ ಭಾಗ್ಯ ಸಾಧನೆ, ಸಂವಿಧಾನ ಕೊಡುಗೆ ಕೊಟ್ಟ ಪ್ರತಿಭಾ ವಂದನೆ. ವಂದನೆ ವಂದನೆ
ವಂದನೆ ಬಾಬಾ ಅಂಬೇಡ್ಕರ ನಿನಗೆ ವಂದನೆ ಅರಳಿ ನಿಂತವನೇ ಕೋಟಿ ಕೋಟಿ ಗುಂಪೆ ಜನರ ಮೇಲೆ ಎತ್ತಿದವನೇ ವಂದನೆ ಸ್ವಾಭಿಮಾನ ನನ್ನ ದೇವರೆಂದರೋ ಈ ದಿನ ಸಮಸ್ತ ಆನೇಕಲ್ ಜನತೆಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ 134ನೇ ಜನ್ಮದಿನದ ಶುಭಾಶಯಗಳು. ನಮ್ಮ ಕಂಸಂದ ಗ್ರಾಮಸ್ಥರು ಎಲ್ಲರೂ ಸೇರಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜನ್ಮದಿನ ಮಾಡ್ತಾಯಿದ್ದಾರೆ. ಕಮ್ಮಸಂದ್ರ ಜನತೆಗೆ ಫಸ್ಟಿಗೆ ಶುಭಾಶಯಗಳು ಹೇಳಬೇಕು ಮತ್ತು ವಂದನೆಗಳು ಹೇಳಬೇಕು. ಯಾಕಂದರೆ ಕಷ್ಟಪಟ್ಟು ಇದೊಂದು ಕೆಲಸವನ್ನು ಭಾಳ ಅಚ್ಚುಕಟ್ಟಿಂದ ಮಾಡಿದ್ದಾರೆ. ಅಂಬೇಡ್ಕರ್ ಅವರ 134ನೇ ಜನ್ಮದಿನಾಚರಣೆಯನ್ನು ಇವತ್ತು ಭಾಳ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದೇವೆ. ಕಂಸಂದ್ರ ಜನ ಎಲ್ಲ ಸೇರಿ ತುಂಬ ಅನುಕೂಲ ಆಗುತ್ತೆ. ನಮ್ಮ ಕಂಸಂದ್ರ ಅಂತ ಒಂದು ಗ್ರೂಪ್ ಮಾಡಿದ್ದಾರೆ. ಇದು ಒಂದು ಭಾರಿ ಒಳ್ಳೆಯ ಕೆಲಸ ಮಾಡಿಕೊಂಡು ಈ ಕೆಲಸವನ್ನು ಮಾಡ್ತಾಯಿದ್ದಾರೆ. ಎಲ್ಲ ನಾಡಿನ ಜನತೆಗೆ ಅಂಬೇಡ್ಕರ್ ಜಯಂತಿಯ ಶುಭಾಶಯಗಳು. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 134ನೇ ಜಯಂತಿಯನ್ನು ಕಂಸಂದ್ರದಲ್ಲಿ ಆಚರಿಸ್ತಾ ಇದ್ದೀವಿ. ಆ್ಯಕ್ಚುಲಿ ಬಾಬಾ ಸಾಹೇಬರ ಬಗ್ಗೆ ಒಂದು ಅರಿವನ್ನಾಗಲಿ ಅದನ್ನೆಲ್ಲ ಮೂಡಿಸಿದವರು ಇವತ್ತು ಕಂಸಂದ್ರಕ್ಕೆ ಒಂದು ದಲಿತ ಸಂಘಟನೆಗಳ ಎಂಟ್ರಿ ಆಗಿದ್ದು ಜಿಗ್ನಿ ಶಂಕರ್ ಕಾಲದಲ್ಲಿ. ನಾವಿವತ್ತು ಅವ್ರನ್ನೆಲ್ಲ ಸ್ಮರಿಸ್ಕೋಬೇಕು. ಯಾಕೆ ಅಂತಂದರೆ ಇಲ್ಲ ಅಂತಂದರೆ ಯಾರಿಗೂ ಇದು ಗೊತ್ತಾಗ್ತಾ ಇದ್ದಿಲ್ಲ. ಕಂಸಂದ್ರದಲ್ಲೂ ಜಾತಿ ದೌರ್ಜನ್ಯಗಳಿಂದ ಹಿಡ್ಕೊಂಡು ಎಲ್ಲ ನಡೀತಾ ಇತ್ತು ಮೊದಲು. ಆದರೆ ಈಗ ಯಾವತ್ತು ಈ ಸಂಘಟನೆಗಳು ಕಾಲಿಟ್ಟುವ DSS ಅನ್ನೋ ಸಂಘಟನೆ ಕಂಸಂದ್ರ ಕಾಲಿಡ್ತಾ ಅವತ್ತಿಂದ ಎಲ್ಲನೂ ಒಂದು ಮಟ್ಟದಲ್ಲಿ ನಡ್ಕೊಂಡು ಹೋಗ್ತಾ ಇದೆ. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯನ್ನು ನಾವು ಬರೀ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಅಂತೇಳಿ ಮಾಡೋದಲ್ಲ. ಒಬ್ಬ ವಿಶ್ವಮಾನವ ಮಹಾಚೇತನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ವರ್ಲ್ಡ್ ನಾಲೆಡ್ಜ್ ಡೇ ಅಂತೇಳಿ ಇದು ಮಾಡಿದ್ದಾರೆ. ಅದೇ ರೀತಿ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ಆಚರಿಸೋದು ಬರೀ ನಾವು ಒಂದು ಆಡಂಬರಕ್ಕೆ ಆಚರಿಸೋದಲ್ಲ, ಎಲ್ಲರಿಗೂ ಅವರ ಆದರ್ಶಗಳನ್ನು ಹೇಳಬೇಕು ಮತ್ತು ಅವರ ಆದರ್ಶಗಳನ್ನು ಪಾಲನೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಅವರ ಪುಸ್ತಕಗಳನ್ನಾಗಲಿ ಇಲ್ಲ ಒಂದು ಲೈಬ್ರರಿ ಇದನ್ನು ಮಾಡೋದಾಗಲಿ, ಅಂದರೆ ಬುದ್ಧಿಮತ್ತೆ ಹೆಚ್ಚಿಸ್ಕೊಳ್ಳೋದಕ್ಕೆ ಏನು ಕಾರ್ಯಗಳನ್ನು ಮಾಡಬೇಕೋ ಅದನ್ನು ಇವತ್ತು ಮಾಡಬೇಕಾಗಿರೋದು ವಾಸ್ತವವಾದ ಸಂಗತಿ. ಇದೇ ರೀತಿ ಕಂಸಂದ್ರ ಗ್ರಾಮದಲ್ಲಿ ಇನ್ನು ಮುಂದೆ ಮುಂದುವರಿಸ್ಕೊಂಡು ಹೋಗಲಿ. ಎಲ್ಲ ಒಟ್ಟಾಗಿ ಎರಡೂ ಕೈ ಸೇರಿದ್ರೇ ಚಪ್ಪಾಳೆ. ಅದೇ ರೀತಿಯಲ್ಲಿ ಒಟ್ಟಾಗಿ ಸೇರಿ ಎಲ್ಲರೂ ಇದೇ ರೀತಿ ಕಾರ್ಯಕ್ರಮಗಳನ್ನ ಮಾಡ್ತಾ ಮುಂದುವರಿಸ್ಕೊಂಡು ಹೋಗಲಿ ಅನ್ನೋದು ನನ್ನ ಆಶಯ. ಕಂಸಂದ್ರ ಗ್ರಾಮಸ್ಥರಿಗೆ ನಮಸ್ತೆ. ಇಲ್ಲಿ ನಾವು ನಮ್ಮ ಹುಡುಗರೆಲ್ಲ ಸೇರಿ 134ನೇ ಹುಟ್ಟುಹಬ್ಬದ ಜೈ ಭೀಮ್ ಅಂಬೇಡ್ಕರ್ ಜಯಂತಿಯನ್ನು ಆಚರಿಸ್ತಾ ಇದ್ದೀವಿ. ಇಲ್ಲಿ ಪಾನಕ ಮಜ್ಜಿಗೆ ಮತ್ತು ಊಟದ ಸಹಾಯವನ್ನು ವ್ಯವಸ್ಥೆ ಮಾಡಿರ್ತೀವಿ. ಆದ್ದರಿಂದ ಸಮಸ್ತ ಜನತೆಗೆ ಅಂಬೇಡ್ಕರ್ ಹಬ್ಬದ ಶುಭಾಶಯಗಳು. ನಾಡಿನ ಜನತೆಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ 134ನೇ ಜನ್ಮದಿನೋತ್ಸವ ಇವತ್ತು ಈ ಕಂಸಂದ್ರ ಗ್ರಾಮದಲ್ಲಿ, ನಮ್ಮ ಗ್ರಾಮ ಕಂಸಂದ್ರ ಗ್ರಾಮದಲ್ಲಿ ತುಂಬ ವಿಜೃಂಭಣೆಯಿಂದ ಮಾಡಲಾಗಿದೆ. ಎಲ್ಲ ಗ್ರಾಮಗಳಲ್ಲೂ ಒಂದೊಂದು ಸಂಘಟನೆಗಳಾಗಬೇಕು. ಈ ನಮ್ಮ ಅಂಬೇಡ್ಕರ್ ಅವರ ಸಂಘಟನೆಗಳು
ಅದೆಲ್ಲ ಆದ್ರೇ ಬಡಸ್ತನ ನಮ್ಮ ನಿರ್ಮೂಲನೆ ಆಗೋದು. ತುಂಬ ಧನ್ಯವಾದಗಳು ನಮ್ಮ ಕಮಸಂದ್ರ ಗ್ರಾಮದ ಹುಡುಗರಿಗೆ. ನಾಡಿನ ಸಮಸ್ತ ಜನತೆಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ 134ನೇ ಜಯಂತಿಯ ಶುಭಾಶಯಗಳು. ಅಂಬೇಡ್ಕರ್ ಅವರ ಜಯಂತಿ ಜೊತೆಗೆ ನಾವು ಅವ್ರು ಹೇಳಿರುವ ತತ್ವ ಸಿದ್ಧಾಂತಗಳನ್ನ ಅಳವಡಿಸ್ಕೊಳ್ಳೋ ತುಂಬ ಅವಶ್ಯಕತೆ ಇದೆ. ಅವ್ರು ಹೇಳಿದ್ದೆ ಅಂದರೆ ಶಿಕ್ಷಣ, ಸಂಘಟನೆ, ಹೋರಾಟ, ನಮ್ಮ ಉದ್ದೇಶಗಳು ಅಷ್ಟರಲ್ಲೇ ಹೋಗ್ತಾ ಇರಬೇಕು. ಅದು ಬಿಟ್ಟು ನಾವು ಧರ್ಮ, ಜಾತಿ ಅಂತೆಲ್ಲ ನೋಡಬಾರ್ದು. ಅದನ್ನು ನಾವು ನಮ್ಮೂರಲ್ಲೆಲ್ಲ ಸೇರ್ಕೊಂಡು ಮಾಡ್ತಾಯಿದ್ದೀವಿ. ಕಮಸಂದ್ರ ಗ್ರಾಮದಲ್ಲಿ ಇವತ್ತು ಗ್ರಾಮಸ್ಥರೆಲ್ಲ ಸೇರಿಕೊಂಡು ಅಂಬೇಡ್ಕರ್ ಜಯಂತಿ ತುಂಬ ವಿಜೃಂಭಣೆಯನ್ನು ಮಾಡ್ತಾಯಿದ್ದೀವಿ. ಅವರ ಆದರ್ಶಗಳನ್ನ ಪಾಲಿಸೋದೇ ನಮ್ಮ ಉದ್ದೇಶ, ನಮ್ಮ ಧ್ಯೇಯ.